ನಮ್ಮ ಸಭೆಯ ಸಮಾರಂಭ ಆಚಾರ ವಿಧಿಗಳ ಕುರಿತಾಗಿ ನಾವು ಎಚ್ಚರದಿಂದಿರೋಣ. ನಾವು ದೇವಾಲಯವನ್ನು ಪೂಜೆ ಮಾಡ್ತಿದ್ದೇವಾ? ಒಬ್ಬ ವ್ಯಕ್ತಿಯನ್ನು ಪೂಜೆ ಮಾಡ್ತಿದ್ದೇವಾ? ಒಂದು ಪ್ರತ್ಯೇಕ ಸ್ಥಳವನ್ನು ಪೂಜಿಸ್ತಾ ಇದ್ದೇವೋ? ಇಲ್ಲವೇ ನಿಜವಾದ ಜೀವಿಸುವ ದೇವರನ್ನು ಆರಾಧಿಸ್ತಿದ್ದೇವೋ? ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕತ್ತಲೆಗೂ ಬೆಳಕಿಗೂ ಐಕ್ಯವಿಲ್ಲ. ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಇಲ್ಲ. ಆದರೆ ನಾವೆಲ್ಲರೂ ದೇವರಲ್ಲಿ ಪಾಲುಗಾರರಾಗಿ ಆತನ ಬೆಳಕಿನ ಐಕ್ಯತೆಯಲ್ಲಿ ನಡೆಯಲು ಪ್ರೇರೇಪಿಸುವ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸ್ವಾಗತ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ, ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಸಮುವೇಲನಿಗಾದ ದೇವರ ದರ್ಶನ ಅಥವಾ ದೇವರ ಕರೆಯ ಬಗ್ಗೆ ಧ್ಯಾನ ಮಾಡಿದ್ದೇವೆ. ಇಂದು ಕೂಡ ನಾವು ಅದನ್ನು ಮುಂದುವರಿಸಿ ಧ್ಯಾನಿಸುವಾಗ 1 ಸಮುವೇಲ 3ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆವರೆಗೂ ಸಮುವೇಲನಿಗೆ ಯೆಹೋವನ ಅನುಭವವಿರಲಿಲ್ಲ, ಅವನು ದೈವೋತ್ತರಗಳನ್ನು ಹೊಂದಿರಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಮುವೇಲನಿಗೆ ಯೆಹೋವನ ಪರಿಚಯವಾಗಿರಲಿಲ್ಲ. ದೇವರು ಅವನನ್ನು ರಕ್ಷಣೆಗೆ ಕರೆಯುತ್ತಿದ್ದನು. ಬುದ್ಧಿ ಬರುವ ಪ್ರಾಯ ಯಾವುದು? ಅದು ಏನೇ ಇದ್ದರೂ ಸಮುವೇಲನು ಈಗ ಆ ಪ್ರಾಯಕ್ಕೆ ಬಂದಿದ್ದನು. ದೇವರು ಈಗ ಅವನನ್ನು ಜವಾಬ್ದಾರಿ ವಹಿಸಲು ಸಿದ್ಧ ಮಾಡುತ್ತಿದ್ದನು. ಅರಣ್ಯಕಾಂಡ ಪುಸ್ತಕದಲ್ಲಿ ಒಬ್ಬ ಪುರುಷನು 20 ವರ್ಷ ಪ್ರಾಯ ಆಗದೆ ಯುದ್ಧಕ್ಕೆ ಹೋಗಲು ಆಗುತ್ತಿರಲಿಲ್ಲ. ಲೇವಿಯರು 25 ವರ್ಷವಾಗುವವರೆಗೆ ಯಾಜಕೋದ್ಯೋಗ ಮಾಡುತ್ತಿರಲಿಲ್ಲ. ಪ್ರಿಯರೇ, ದೇವರು ಸಮುವೇಲನನ್ನು 5ನೇ, 6ನೇ, 7ನೇ ಇಲ್ಲವೇ 50ನೇ ಬಾರಿ ಕರೆಯುತ್ತಿದ್ದನು. ರಕ್ಷಣೆ ಹೊಂದಲು ಒಂದು ಸಮಯವೆಂಬುದು ಇಲ್ಲವೆಂದು ನನ್ನ ಭಾವನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ. 1 ಸಮುವೇಲ 3ನೇ ಅಧ್ಯಾಯ 8ರಿಂದ 10 ವಚನವರೆಗೆ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಸಮುವೇಲನನ್ನು 3ನೆಯ ಸಾರಿ ಕರೆದನು. ಅವನು ತಟ್ಟನೆ ಏಲಿಯ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆದಿಯಲ್ಲ ಅನ್ನಲು, ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಏಲಿಯು ತಿಳಿದು ಅವನಿಗೆ, ಹೋಗಿ ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ, ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು ಅಂದನು. ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯೆಹೋವನು ಪ್ರತ್ಯಕ್ಷನಾಗಿ ಮುಂಚಿನಂತೆಯೇ, ಸಮುವೇಲನೇ, ಸಮುವೇಲನೇ ಅಂದನು. ಸಮುವೇಲನು, ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಭಾಗದಲ್ಲಿ ದೇವರು ಸಮುವೇಲನನ್ನು 3ನೆಯ ಹಾಗೂ 4ನೆಯ ಬಾರಿ ಕರೆದಿದ್ದನ್ನು ನೋಡುತ್ತೇವೆ. ಈ ಕರೆಯು ಸೇವೆಗಾಗಿ ಆದ ಕರೆ. 1 ಸಮುವೇಲ 3ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವನು ಸಮುವೇಲನಿಗೆ, ನಾನು ಇಸ್ರಾಯೇಲರಲ್ಲಿ ಒಂದು ವಿಶೇಷ ಕಾರ್ಯವನ್ನು ನಡೆಸುವೆನು. ಅದರ ವಿಷಯ ಕೇಳುವವರ 2 ಕಿವಿಗಳು ಮೊರ್ರೆ ಎನ್ನುವು. ಏಲಿಯ ಮನೆಯನ್ನು ಕುರಿತು ತಿಳಿಸಿದ್ದೆಲ್ಲವನ್ನು ಆ ದಿನದಲ್ಲಿ ತಪ್ಪದೆ ನೆರವೇರಿಸುವೆನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಏನನ್ನಾದರೂ ಹೇಳಿದರೆ ಅದು ನೆರವೇರಿದಂತೆಯೇ. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದನ ಕಾಲ ಎಂಬುದನ್ನು ನೋಡುತ್ತೇವೆ. ಅದು ಭೂತಕಾಲದಲ್ಲಿರುತ್ತದೆ, ಆದರೆ ಮುಂದೆ ನಡೆಯತಕ್ಕದನ್ನು ತಿಳಿಸುತ್ತದೆ. ಇನ್ನೂ ನಡೆಯದ ಸಂಗತಿಗಳನ್ನು ನೆರವೇರಿದಂತೆ ದೇವರು ತಿಳಿಸ್ತಾನೆ. ಏನನ್ನಾದರೂ ತಾನು ಮಾಡುತ್ತೇನೆಂದು ದೇವರು ಹೇಳಿದರೆ ಅದನ್ನು ಆತನು ಖಂಡಿತವಾಗಿಯೂ ಮಾಡುತ್ತಾನೆ. ದೇವರು ಈ ವಚನಗಳಲ್ಲಿ ಸಮುವೇಲನೊಂದಿಗೆ ಮಾತನಾಡಿ ತಾನು ಏಲಿಯ ಮನೆಗೆ ಶಿಕ್ಷೆ ಕೊಡುತ್ತೇನೆಂದು ಹೇಳುತ್ತಾನೆ. ಪ್ರಿಯರೇ, ಬಾಲಕನಾದ ಸಮುವೇಲನು ಏಲಿಗೆ ಕೊನೆಯ ತನಕ ನಂಬಿಗಸ್ತನಾಗಿದ್ದನು. ಅವನನ್ನು ಬದಿಗೊತ್ತಲು ಪ್ರಯತ್ನಿಸಲಿಲ್ಲ. ಅವನು ಏಲಿಯ ಬಳಿಗೆ ಹೋಗಿ ದೇವರು ತನಗೆ ತಿಳಿಸಿದ್ದನ್ನೆಲ್ಲ ಏಲಿಗೆ ಹೇಳಿದನು. ನೀನು ದೇವರ ಸೇವೆಯಲ್ಲಿದ್ದು ಯಾರ ಕೈ ಕೆಳಗಾದರೂ ಸೇವೆ ಮಾಡುತ್ತಿರುವುದಾದರೆ ಆ ವ್ಯಕ್ತಿಗೆ ನಂಬಿಗಸ್ತನಾಗಿರು. ಕ್ರಿಸ್ತನಿಗೆ ನಂಬಿಗಸ್ತನಾಗಿದ್ದು ನಿನ್ನ ಮೇಲಿನ ವ್ಯಕ್ತಿಗೆ ಅಪನಂಬಿಗಸ್ತನಾಗಿರಬೇಡ. ಈ ದಿನಗಳಲ್ಲಿ ಇಂಥ ನಂಬಿಗಸ್ತಿಕೆ ಬಹಳಷ್ಟು ಅವಶ್ಯವಿದೆ. 1 ಸಮುವೇಲ
3ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನು ಶಿಲೋವಿನಲ್ಲಿ ದರ್ಶನ ಕೊಡುವುದಕ್ಕೆ ಪ್ರಾರಂಭಿಸಿ ತನ್ನ ವಾಕ್ಯದಿಂದ ಸಮುವೇಲನಿಗೆ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಬಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನನ್ನು ಹೇಗೆ ಪ್ರಕಟಿಸಿಕೊಂಡನು? ತನ್ನ ವಾಕ್ಯದಿಂದ. ಈ ದಿನಗಳಲ್ಲಿ ದೇವರು ತನ್ನ ವಾಕ್ಯದ ಮುಖಾಂತರ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾ ಇದ್ದಾನೆ. ವಾಕ್ಯಗಳನ್ನು ತನ್ನ ಆತ್ಮನ ಮೂಲಕ ಪ್ರಕಾಶಪಡಿಸುತ್ತಾನೆ. ಈ ಮೂಲಕ ನಾವು ಆತನನ್ನು ತಿಳಿದುಕೊಳ್ಳುತ್ತೇವೆ ಮತ್ತು ಆತನನ್ನು ತಿಳಿಯುವುದೇ ನಿತ್ಯ ಜೀವವಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಇಲ್ಲಿಗೆ 1ನೇ ಸಮುವೇಲನ ಪುಸ್ತಕದ 3ನೇ ಅಧ್ಯಾಯದ ಧ್ಯಾನವು ಮುಗಿಯಿತು. ಮುಂದಕ್ಕೆ ನಾವು 1ನೇ ಸಮುವೇಲನ ಪುಸ್ತಕ 4ನೇ ಅಧ್ಯಾಯದ ಧ್ಯಾನಕ್ಕೆ ಬರೋಣ. ಇದರ ಮುಖ್ಯ ಪ್ರಸ್ತಾಪ ಏಲಿ ಹಾಗೂ ಅವನ ಮಕ್ಕಳಿಗೆ ದೇವರಿಂದ ದಂಡನೆಯಾದದ್ದು. ಇಸ್ರಾಯೇಲ್ಯರು ಸಮುವೇಲನನ್ನು ವಿಚಾರಿಸದೆ ಫಿಲಿಷ್ಟಿಯರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿ ಸೋತರು. ಬಳಿಕ ಒಡಂಬಡಿಕೆಯ ಮಂಜೂಷವನ್ನು ಯುದ್ಧದ ಸ್ಥಳಕ್ಕೆ ತಂದರು. ಅದು ತಮ್ಮೊಂದಿಗಿದ್ದರೆ ತಮಗೆ ಜಯವಾಗುವುದೆಂದು ನೆನೆಸಿದರು. ಒಂದು ವಸ್ತುವಿನಿಂದ ಒಳ್ಳೆಯದಾಗುತ್ತದೆಂಬ ವಿಗ್ರಹಾರಾಧಕರ ಮೂಢನಂಬಿಕೆ ಇದಾಗಿತ್ತು. ಮಂಜೂಷವು ಶತ್ರುವಶವಾಯಿತು. ಏಲಿಯ 2 ಮಕ್ಕಳು ಕೊಲ್ಲಲ್ಪಟ್ಟರು. ಈ ವರ್ತಮಾನ ಕೇಳಿ ಏಲಿಯೂ ಸತ್ತನು. ಪ್ರಿಯರೇ, ಮಂಜೂಷವನ್ನು ಫಿಲಿಷ್ಟಿಯರು ವಶ ಮಾಡಿಕೊಂಡದ್ದು ಎಂಬ ವಿಚಾರವನ್ನು ನೋಡೋಣ. ಈ ಅಧ್ಯಾಯದಲ್ಲಿ ದುಃಖದ ವರ್ತಮಾನಗಳೇ ತುಂಬಿವೆ. ಈ ಪ್ರಸ್ತುತ ಸನ್ನಿವೇಶದಲ್ಲಿ ಇಸ್ರಾಯೇಲ್ಯರ ಆತ್ಮಿಕ ಸ್ಥಿತಿಯನ್ನು ನೋಡುತ್ತೇವೆ. ಏಲಿಯ ಮನೆಯ ಕುರಿತಾಗಿ ತಾನು ಮಾಡುತ್ತೇನೆಂದು ದೇವರು ಹೇಳಿದ್ದನ್ನು ಮಾಡಿ ಪೂರೈಸುತ್ತಾನೆ. 1ನೇ ಸಮುವೇಲ 4ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಸಮುವೇಲನು ಇಸ್ರಾಯೇಲ್ಯರೆಲ್ಲರಿಗೆ ದೈವೋತ್ತರಗಳನ್ನು ತಿಳಿಸುತ್ತಿದ್ದನು. ಇಸ್ರಾಯೇಲ್ಯರು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೊರಟು ಎಬೆನೆಜರಿನ ಸಮೀಪದಲ್ಲಿ ಪಾಳೆಯ ಮಾಡಿಕೊಂಡರು. ಫಿಲಿಷ್ಟಿಯರು ಬಂದು ಆಫೇಕಿನಲ್ಲಿ ಇಳುಕೊಂಡರು. ಇವರು ಇಸ್ರಾಯೇಲ್ಯರಿಗೆ ಎದುರಾಗಿ ವ್ಯೂಹ ಕಟ್ಟಿ ಯುದ್ಧ ಮಾಡಲು ಇಸ್ರಾಯೇಲ್ಯರು ಸೋತರು. ಫಿಲಿಷ್ಟಿಯರು ರಣರಂಗದಲ್ಲಿ ಸುಮಾರು 4,000 ಮಂದಿ ಇಸ್ರಾಯೇಲ್ಯರನ್ನು ಸಂಹರಿಸಿದರು. ಇಸ್ರಾಯೇಲ್ಯರು ತಮ್ಮ ಪಾಳೆಯಕ್ಕೆ ಹಿಂತಿರುಗಿದ ಮೇಲೆ ಅವರ ಹಿರಿಯರು ಅವರಿಗೆ, ಯೆಹೋವನು ಇವತ್ತು ನಮ್ಮನ್ನು ಫಿಲಿಷ್ಟಿಯರಿಂದ ಅಪಜಯಪಡಿಸಿದ್ದೇಕೆ? ಶಿಲೋವಿನಿಂದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸೋಣ. ಆತನು ನಮ್ಮ ಮಧ್ಯದಲ್ಲಿ ಬಂದು ಶತ್ರುಗಳ ಕೈಗೆ ನಮ್ಮನ್ನು ತಪ್ಪಿಸಲಿ ಎಂದು ಆಲೋಚನೆ ಹೇಳಿದ್ದರಿಂದ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಭಾಗವು ಇಸ್ರಾಯೇಲ್ಯರ ಮೂಢನಂಬಿಕೆಯನ್ನು, ಅವರು ದೇವರಿಂದ ಎಷ್ಟು ದೂರ ಹೋಗಿದ್ದಾರೆಂಬುದನ್ನು ತೋರಿಸುತ್ತದೆ. ಅವರ ಸ್ವಾರ್ಥ, ಸ್ವಸಾಮರ್ಥ್ಯದ ಮೇಲಿನ ನಂಬಿಕೆ ಎಷ್ಟಿತ್ತೆಂದು ಕಂಡುಬರುತ್ತದೆ. ದೇವರ ಮಾರ್ಗದರ್ಶನವನ್ನು ವಿಚಾರಿಸದೆ ಅವರು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋದರು. ಏನಾಯಿತು? ಅವರು ಸೋತರು. ಅವರಲ್ಲಿ ಏನು ಕೊರತೆಯಿತ್ತು? ಪ್ರಿಯರೇ, ತಾವು ಮಂಜೂಷವನ್ನು ಯುದ್ಧ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕೆಂದು ಅವರು ನೆನೆಸಿದರು. ಯೋರ್ದಾನ್ ಹೊಳೆಗೆ ಮಂಜೂಷವನ್ನು ಹೊತ್ತುಕೊಂಡು ಇಳಿದಾಗ ನೀರು ಇಬ್ಬಾಗವಾಗಿ ಇಸ್ರಾಯೇಲ್ಯರು ದಾಟಿ ಹೋದ ಘಟನೆಯನ್ನು ಅವರು ನೆನೆಸಿಕೊಂಡು ಮಂಜೂಷವನ್ನು ತಮ್ಮೊಡನೆ ತಂದರು. ಅದು ತಮ್ಮ ಜೊತೆ ಇದ್ದರೆ ತಮಗೆ ಜಯವಾಗುತ್ತದೆಂದು ನೆನೆಸಿದರು. ಪ್ರಿಯರೇ, ವಸ್ತುವಿನ ಮೇಲೆ ಅವರಿಗಿದ್ದ ಮೂಢನಂಬಿಕೆಯ ಭಾವನೆ ಇಲ್ಲಿ ಕಂಡುಬರುತ್ತದೆ. ಆದರೆ ದೇವರು ಆ ಮಂಜೂಷದಲ್ಲಿಲ್ಲದ್ದರಿಂದ ಅವರಲ್ಲಿ ಯಾವ ವಿಶೇಷತೆಯೂ ಇರಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ಸಭಾ ಸೇವೆಯಲ್ಲಿ ಕೂಡ ಅನೇಕರು ಈ ರೀತಿಯ ಮೂಢನಂಬಿಕೆಯವರಾಗಿರುತ್ತಾರೆ. ಈ ಪೆಟ್ಟಿಗೆ ನೋಡಿರಿ, ಇದರಿಂದ ನಮಗೆ ಜಯವಾಗುತ್ತದೆ, ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತದೆ ಎಂದು ಹೇಳುತ್ತಾರೆ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕರು ಈ ಮಾರ್ಗವನ್ನು ಅನುಸರಿಸುತ್ತಾರೆ. ಆದರೆ ಇದು ಆತ್ಮಿಕ ಮಾರ್ಗವಲ್ಲ, ಅದು ಮೂಢನಂಬಿಕೆಯ ಮಾರ್ಗವಾಗಿದೆ. ನಿಜವಾದ ಶಕ್ತಿ ಕ್ರಿಸ್ತನಲ್ಲಿರುತ್ತದೆ. ನಾವು ಆತನೊಂದಿಗೆ ಇದ್ದೇವೋ ಎಂಬುದರ ಮೇಲೆ ಜಯವು ನಿರ್ಧಾರವಾಗುತ್ತದೆ. 1ನೇ ಸಮುವೇಲ 4ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಅವರು ಜನರನ್ನು ಕಳುಹಿಸಿ ಕೆರೂಬಿಗಳ ಮಧ್ಯದಲ್ಲಿ ಆಸೀನನಾಗಿರುವ ಸೇನಾಧೀಶ್ವರನಾದ ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ತರಿಸಿದರು. ಏಲಿಯ 2 ಮಕ್ಕಳಾದ ಒಫ್ನಿ, ಫಿನೆಹಾಸ್ ಎಂಬವರು ದೇವರ ಒಡಂಬಡಿಕೆಯ ಮಂಜೂಷದ ಸಂಗಡ ಇದ್ದರು. ಯೆಹೋವನ ಒಡಂಬಡಿಕೆಯ ಮಂಜೂಷವು ಪಾಳೆಯಕ್ಕೆ ಬಂದಾಗ ಇಸ್ರಾಯೇಲ್ಯರು ಭೂಮಿಯು ಪ್ರತಿಧ್ವನಿ ಕೊಡುವಷ್ಟು ಆರ್ಭಟಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರು ಯುದ್ಧಕ್ಕೆ ಹೊರಟರು. ಅವರು ಒಡಂಬಡಿಕೆಯ ಮಂಜೂಷವನ್ನು ಶಿಲೋವಿನಿಂದ ತರಿಸಿದರು. ಒಫ್ನಿ, ಫಿನೆಹಾಸರು ಬಾಡಿಗೆ ಪ್ರಸಂಗಿಗಳಂತಿದ್ದು ತಮಗೆ ಹೇಳಿದ್ದನ್ನು ಮಾಡುತ್ತಿದ್ದರು. ಮಂಜೂಷವನ್ನು ಪಾಳೆಯಕ್ಕೆ ತಂದಾಗ ಇಸ್ರಾಯೇಲ್ಯರು ಸಂಭ್ರಮಪಟ್ಟರು. ತಾವು ಆತ್ಮಿಕ ಕಾರ್ಯವೇನನ್ನೋ ಸಾಧಿಸಿದ್ದೇವೆಂದು ನೆನೆಸಿದರು. ಆದರೆ ಇದು ಕೇವಲ
ವಿಗ್ರಹಾರಾಧನೆಯಲ್ಲದೆ ಬೇರೆಯಲ್ಲ. ಅವರು ಒಂದು ಪೆಟ್ಟಿಗೆಯನ್ನು ಪೂಜಿಸುತ್ತಿದ್ದರು, ದೇವರನ್ನಲ್ಲ. ನಮ್ಮ ಸಭೆಯ ಸಮಾರಂಭ, ಆಚಾರ, ವಿಧಿಗಳ ಕುರಿತಾಗಿ ನಾವು ಬಹಳ ಎಚ್ಚರದಿಂದಿರಬೇಕು. ನಾವು ದೇವಾಲಯ ಪೂಜೆ ಮಾಡುತ್ತೇವೋ ಅಥವಾ ಒಬ್ಬ ವ್ಯಕ್ತಿಯನ್ನು ಪೂಜಿಸುತ್ತಿದ್ದೇವೆಯೋ, ಒಂದು ಪ್ರತ್ಯೇಕ ಸ್ಥಳವನ್ನು ಪೂಜಿಸುತ್ತೇವೆಯೋ, ಇಲ್ಲವೇ ನಿಜವಾದ ಜೀವಿಸುವ ದೇವರನ್ನು ಆರಾಧಿಸುತ್ತಿದ್ದೇವೋ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಮುಂದಕ್ಕೆ ನಾವು 1 ಸಮುವೇಲ 4ನೇ ಅಧ್ಯಾಯ 6-8 ವಚನಗಳನ್ನು ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ಫಿಲಿಷ್ಟಿಯರು ಇದನ್ನು ಕೇಳಿ ಇಬ್ರಿಯರ ಪಾಳೆಯದಲ್ಲಿ ಇಂಥ ಆರ್ಭಟಕ್ಕೇನು ಕಾರಣವೆಂದು ವಿಚಾರಿಸುವಲ್ಲಿ ಯೆಹೋವನ ಮಂಜೂಷವು ಪಾಳೆಯದಲ್ಲಿ ಬಂದದ್ದೇ ಕಾರಣವೆಂದು ಗೊತ್ತಾಯಿತು. ದೇವರು ಇವರ ಪಾಳೆಯಕ್ಕೆ ಬಂದಿದ್ದಾನಲ್ಲ ಎಂದು ಫಿಲಿಷ್ಟಿಯರು ಬಹಳವಾಗಿ ಭಯಪಟ್ಟು, ಅಯ್ಯೋ, ಮುಂಚೆ ಹೀಗಿದ್ದಿಲ್ಲ. ಅಯ್ಯೋ, ಪ್ರತಾಪವುಳ್ಳ ಈ ದೇವರುಗಳ ಕೈಯಿಂದ ನಮ್ಮನ್ನು ಬಿಡಿಸುವವರ್ಯಾರು? ಐಗುಪ್ತರನ್ನು ಅರಣ್ಯದಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟ ದೇವರುಗಳು ಇವರೇ ಅಲ್ಲವೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಸ್ರಾಯೇಲ್ಯರ ಪಾಳೆಯಕ್ಕೆ ಒಡಂಬಡಿಕೆಯ ಮಂಜೂಷವು ಬಂದಿದೆ ಎಂದು ಫಿಲಿಷ್ಟಿಯರಿಗೆ ಗೊತ್ತಾಯಿತು. ಅವರಿಗೆ ಭಯ ಉಂಟಾಯಿತು. ಅವರು ಹೇಳಿದರು, ಪಾಳೆಯಕ್ಕೆ ದೇವರು ಬಂದಿದ್ದಾನೆ ಎಂದು. ಅವರಿಗೆ ಮಂಜೂಷು ಒಂದು ವಿಗ್ರಹವಾಗಿತ್ತು. ಫಿಲಿಷ್ಟಿಯರು ಅಜ್ಞಾನಿಗಳು, ಮೂಢನಂಬಿಕೆಯವರು ಆಗಿದ್ದರೆಂದು ಇದರಿಂದ ತಿಳಿದು ಬರುತ್ತದೆ. ಪ್ರಿಯರೇ, ದೇವರ ಶಕ್ತಿಯ ಕುರಿತಾಗಿ ಅವರು ಕೇಳಿದ್ದರೂ ನಿಜವಾದ ಜೀವಿಸುವ ದೇವರ ಪರಿಚಯ ಅವರಿಗಿರಲಿಲ್ಲ. ಮುಂದಕ್ಕೆ ನಾವು ಏಲಿಯ ಮರಣ, ದೇವರ ಮಹಿಮೆ ಇಸ್ರಾಯೇಲ್ಯರನ್ನು ಬಿಟ್ಟು ಹೋಯಿತು ಎಂಬುದನ್ನು ನೋಡಲಿಕ್ಕಿದ್ದೇವೆ. ಪ್ರಿಯರೇ, ಇಸ್ರಾಯೇಲ್ಯರಿಗೂ ಫಿಲಿಷ್ಟಿಯರಿಗೂ ಯುದ್ಧವಾಗಿ ಅದರಲ್ಲಿ ಇಸ್ರಾಯೇಲ್ಯರು ಸೋತರು. ಇಸ್ರಾಯೇಲ್ಯರಲ್ಲಿ ತುಂಬಾ ಮಂದಿ ಕೊಲ್ಲಲ್ಪಟ್ಟರು. ದೇವರ ಮಂಜೂಷವು ಶತ್ರುವಶವಾಯಿತು. ಏಲಿಯ ಮಕ್ಕಳಾದ ಹೊಫ್ನಿ, ಫಿನೆಹಾಸರು ಕೊಲ್ಲಲ್ಪಟ್ಟರು. 1 ಸಮುವೇಲ 4ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಅದೇ ದಿವಸ ಒಬ್ಬ ಬೆನ್ಯಾಮೀನನು ರಣರಂಗದಿಂದ ತಪ್ಪಿಸಿಕೊಂಡು ತನ್ನ ಬಟ್ಟೆಗಳನ್ನು ಹರಿದುಕೊಂಡು ತಲೆಯ ಮೇಲೆ ಮಣ್ಣು ಹಾಕಿಕೊಂಡು ಶಿಲೋವಿಗೆ ಬಂದು ನಡೆದದ್ದನ್ನು ತಿಳಿಸಲಾಗಿ ಜನರೆಲ್ಲ ಗೋಳಾಡತೊಡಗಿದರು. ದೇವರ ಮಂಜೂಷವೇನಾಯಿತೋ ಎಂಬ ಚಿಂತೆಯಿಂದ ಮಂದಿರ ದ್ವಾರದ ಬಳಿಯಲ್ಲಿ ಆಸೀನನಾಗಿ ದಾರಿಯನ್ನು ನೋಡುತ್ತಿದ್ದ ಏಲಿಯು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವೃದ್ಧನಾದ ಏಲಿಯು ಅನೇಕ ದೋಷವುಳ್ಳವನಾಗಿದ್ದು ದೇವರ ಮಹಾಯಾಜಕನಾಗಿದ್ದನು. ದೇವಜನರ ಕುರಿತಾಗಿ ಅವನಿಗೆ ಚಿಂತೆಯಿತ್ತು. 1 ಸಮುವೇಲ 4ನೇ ಅಧ್ಯಾಯ 14-16ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆ ದುಃಖ ಧ್ವನಿಯನ್ನು ಕೇಳಿ ಈ ಗದ್ದಲವೇನೆಂದು ವಿಚಾರಿಸಲು ಒಡನೆ ಆ ಮನುಷ್ಯನು ಏಲಿಯ ಬಳಿಗೆ ಬಂದು ಎಲ್ಲವನ್ನೂ ತಿಳಿಸಿದನು. ಏಲಿಯು 98 ವರ್ಷದವನು, ಕಣ್ಣುಗಳು ಇಂಗಿ ಹೋಗಿ ಕುರುಡನಾಗಿದ್ದನು. ಆ ಮನುಷ್ಯನು ಏಲಿಗೆ, ನಾನು ರಣರಂಗದಲ್ಲಿದ್ದೆನು, ಈ ಹೊತ್ತೇ ಅಲ್ಲಿಂದ ಓಡಿ ಬಂದೆನು ಅನ್ನಲು ಏಲಿಯು ಅವನನ್ನು, ನನ್ನ ಮಗನೇ, ವರ್ತಮಾನವೇನು ಎಂದು ಕೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರ ಮಹಾ ಸೋಲಿನ ವರ್ತಮಾನ ಊರಿನವರಿಗೆ ತಿಳಿದಾಗ ದೊಡ್ಡ ಗೋಳಾಟ ಉಂಟಾಯಿತು. ಮುದುಕನು, ಕಣ್ಣು ಕಾಣದವನು ಆಗಿದ್ದ ಏಲಿಯು ಕಾರಣವೇನೆಂದು ಕೇಳಿದನು. 1 ಸಮುವೇಲ 4ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ಏಲಿಗೆ, ಇಸ್ರಾಯೇಲ್ಯರು ಫಿಲಿಷ್ಟಿಯರಿಗೆ ಬೆನ್ನು ತೋರಿಸಿದರು, ಮಹಾ ಸಂಹಾರವಾಯಿತು. ನಿನ್ನ 2 ಮಕ್ಕಳಾದ ಹೊಫ್ನಿ, ಫಿನೆಹಾಸರು ಸತ್ತರು. ದೇವರ ಮಂಜೂಷವು ಶತ್ರುವಶವಾಯಿತು ಎಂದು ತಿಳಿಸಿದನು. ಮುದುಕನೂ ಸ್ಥೂಲಕಾಯನೂ ಆದ ಏಲಿಯು ದೇವರ ಒಡಂಬಡಿಕೆಯ ಮಂಜೂಷದ ವರ್ತಮಾನವನ್ನು ಕೇಳಿದೊಡನೆ ಪೀಠದಿಂದ ಹಿಂದಕ್ಕೆ ಬಾಗಲಿನ ಕಡೆಗೆ ಬಿದ್ದು ಕುತ್ತಿಗೆ ಮುರಿದು ಸತ್ತನು. ಅವನು ಇಸ್ರಾಯೇಲ್ಯರನ್ನು 40 ವರ್ಷ ಪಾಲಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತನ್ನ 2 ಮಕ್ಕಳು ಕೊಲ್ಲಲ್ಪಟ್ಟರೆಂದು ಏಲಿ ಕೇಳಿದಾಗ ವಿಚಲಿತನಾಗಲಿಲ್ಲ. ಆದರೆ ದೇವರ ಮಂಜೂಷವು ಶತ್ರುವಶವಾಯಿತೆಂದು ಕೇಳಿದಾಗ ಅವನು ಹಿಂದಕ್ಕೆ ಬಿದ್ದು ಸತ್ತನು. ಅವನು ಸ್ಥೂಲಕಾಯನಾಗಿದ್ದನು. ಅವನಿಗೆ ಹೃದಯಾಘಾತವಾಗಿರಬಹುದು. ಅವನು ಬಲಹೀನನಾದ ವ್ಯಕ್ತಿಯಾಗಿದ್ದರೂ ದೇವರ ಮನುಷ್ಯನಾಗಿದ್ದಾನೆಂದು ನಾನು ಭಾವಿಸ್ತೇನೆ. ಏಲಿಯ ಮರಣದಿಂದಾಗಿ ಮುಂದಕ್ಕೆ ಸಮುವೇಲನು ದೇವರ ಸಂದೇಶಕನಾದನು. ಪ್ರಿಯರೇ, ಮುಂದಕ್ಕೆ ನಾವು 5 ಮತ್ತು 6ನೇ ಅಧ್ಯಾಯಗಳನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಈ ಅಧ್ಯಾಯಗಳ ಮುಖ್ಯ ಪ್ರಸ್ತಾಪ ಫಿಲಿಷ್ಟಿಯರ ಮೇಲಾದ ದೇವರ ದಂಡನೆ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ತಾವು ವಶಪಡಿಸಿಕೊಂಡ ಒಡಂಬಡಿಕೆಯ ಮಂಜೂಷವನ್ನು ಫಿಲಿಷ್ಟಿಯರು ತಮ್ಮ ಬಳಿ ಇರಿಸಿಕೊಂಡಾಗ ಅವರಿಗಾದ ಅನುಭವಗಳನ್ನು 5 ಮತ್ತು 6ನೇ ಅಧ್ಯಾಯಗಳಲ್ಲಿ ನೋಡುತ್ತೇವೆ. ಮಂಜೂಷದಲ್ಲಿ ಯಾವ ಮಹಿಮೆಯೂ ಇರಲಿಲ್ಲ. ಅದು ಅದೃಷ್ಟ ತರುವ ವಸ್ತುವಲ್ಲ ಎಂಬುದು ಅವರಿಗೆ ತಿಳಿಯಿತು. ಅದರ ಕಾರಣದಿಂದಾಗಿ
ಯೆಹೋವನ ಹಸ್ತವು ಅವರಿಗೆ ಬಾಧಕವಾಗಿತ್ತು. ಅವರ ವಿಗ್ರಹವಾದ ದಾಗೋವನ ಮೂರ್ತಿಯು ಅಡ್ಡಬಿದ್ದು ಮುರಿದು ಹೋಗಿತ್ತು. ಜನರಲ್ಲಿ ಗಡ್ಡೆ ರೋಗ ಬಂದು ಅನೇಕರು ಸತ್ತರು. ಆ ಮಂಜೂಷವನ್ನು ಕೊಂಡು ಹೋದ ಸ್ಥಳದಲ್ಲೆಲ್ಲ ನಾಶನ ಉಂಟಾಗುತ್ತಿತ್ತು. ಇದರಿಂದ ಪ್ರಾಣ ಭಯಗೊಂಡ ಫಿಲಿಷ್ಟಿಯರು ಮಂಜೂಷವನ್ನು ಇಸ್ರಾಯೇಲರಿಗೆ ಹಿಂದಿರುಗಿಸಿದರು. ಎತ್ತಿನ ಗಾಡಿಯಲ್ಲಿ ಅದನ್ನು ಬೆತ್ಷೆಮೆಷಿಗೆ ಕಳಿಸಿದರು. ಪ್ರೀತಿಯುಳ್ಳ ದೇವಜನರೇ, 1 ಸಮುವೇಲ 5ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಫಿಲಿಷ್ಟಿಯರು ದೇವರ ಮಂಜೂಷವನ್ನು ಎಬೆನೆಜೆರಿನಿಂದ ಅಷ್ಟೋದಿನಲ್ಲಿರುವ ದಾಗೋನನ ಗುಡಿಗೆ ಒಯ್ದು ಅಲ್ಲಿ ದಾಗೋನನ ಮಗ್ಗಲಲ್ಲಿ ಇಟ್ಟರು. ಅಷ್ಟೋದಿನವರು ಮರುದಿನ ಬೆಳಿಗ್ಗೆ ಎದ್ದು ನೋಡಲಾಗಿ ದಾಗೋನ್ ವಿಗ್ರಹವು ಯೆಹೋವನ ಮಂಜೂಷದ ಮುಂದೆ ಬೋರಲ ಬಿದ್ದಿರುವುದನ್ನು ಕಂಡು ಅದನ್ನು ಎತ್ತಿ ತಿರುಗಿ ಅದರ ಸ್ಥಳದಲ್ಲಿಟ್ಟರು. ಮುಂದಿನ ದಿನ ಬೆಳಿಗ್ಗೆ ನೋಡುವಾಗ ದಾಗೋನನ ತಲೆಯೂ ಕೈಗಳು ಕಡೆಯಲ್ಪಟ್ಟು ಹೊಸ್ತಲಿನ ಮೇಲೆ ಬಿದ್ದಿದ್ದವು. ಮುಂಡ ಮಾತ್ರ ಯೆಹೋವನ ಮಂಜೂಷದ ಮುಂದೆ ಬಿದ್ದಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫಿಲಿಷ್ಟಿಯರು ಮಂಜೂಷವನ್ನು ವಶಪಡಿಸಿಕೊಂಡಾಗ ತಮಗೆ ಶುಭವಾದದ್ದು ದೊರಕಿತೆಂದು ನೆನೆಸಿದರು. ಆದರೆ ಅವರು ಅದನ್ನು ದಾಗೋನನ ಗುಡಿಯಲ್ಲಿ ಇರಿಸಿದಾಗಲೆಲ್ಲ ಆ ವಿಗ್ರಹವು ಬೀಳುತ್ತಿತ್ತು. ಬೇರೆ ಯಾವ ವಿವರಣೆ ಪುಸ್ತಕದಲ್ಲಿಯೂ ಸಿಗದ ಒಂದು ಸಂಗತಿಯನ್ನು ನಾನು ನಿಮಗೆ ತಿಳಿಸುತ್ತೇನೆ. ಮಂಜೂಷವು ದಾಗೋನನ ಗುಡಿಯಲ್ಲಿರಿಸಲ್ಪಟ್ಟಾಗ ವಿಗ್ರಹವು ಅಡ್ಡಬಿದ್ದು ಮುಂಡದ ಭಾಗ ಮಾತ್ರ ಉಳಿದದ್ದು. ಇದು ದೇವರ ಹಾಸ್ಯ ಪ್ರಜ್ಞೆಯನ್ನು ತೋರಿಸುತ್ತಿದ್ದಿರಬಹುದು. ತನ್ನ ಎದುರು ಅವರ ವಿಗ್ರಹ ಶಕ್ತಿ ಇಲ್ಲದಾಗಿದೆ ಎಂಬುದನ್ನು ದೇವರು ಇದರಿಂದ ತೋರಿಸಿಕೊಟ್ಟನು. ಇದರಿಂದಾಗಿ ಫಿಲಿಷ್ಟಿಯರು ಅಸಮಾಧಾನಗೊಂಡರು. ಈ ಮಂಜೂಷವನ್ನಿರಿಸಿಕೊಳ್ಳುವುದರಿಂದ ತಮಗೇನೂ ಲಾಭವಿಲ್ಲವೆಂದು ಅವರು ಅರಿತರು. ಅದು ಅಪಾಯಕಾರಿಯಾದದ್ದೇ ಎಂದು ಅವರು ಭಾವಿಸಿದರು. ಮುಂದಕ್ಕೆ ನಾವು 1 ಸಮುವೇಲ 5ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನ ಹಸ್ತವು ಅಷ್ಟೋದಿನವರಿಗೆ ಬಾಧಕವಾಗಿತ್ತು. ಆತನು ಆ ನಗರದಲ್ಲಿಯೂ ಅದರ ಗ್ರಾಮಗಳಲ್ಲಿಯೂ ಗಡ್ಡೆ ರೋಗವನ್ನು ಬರಮಾಡಿ ಅವುಗಳನ್ನು ಹಾಳು ಮಾಡಿದನು. ಅಷ್ಟೋದಿನ ಜನರು ಅದನ್ನು ನೋಡಿ, ಇಸ್ರಾಯೇಲ್ ದೇವರ ಮಂಜೂಷವು ನಮ್ಮಲ್ಲಿರಬಾರದು, ಆತನ ಹಸ್ತವು ನಮಗೂ ನಮ್ಮ ದೇವರಾದ ದಾಗೋನನಿಗೂ ಬಾಧಕವಾಗಿದೆ ಎಂದು ಹೇಳಿ ಎಂಬುದಾಗಿ. ಪ್ರಿಯರೇ, ಇದು ಮಂಜೂಷದ ಕಾರಣದಿಂದಲೇ ಎಂದು ತಿಳಿದು ಫಿಲಿಷ್ಟಿಯರು ಮಂಜೂಷವನ್ನು ಇನ್ನೊಂದು ಊರಿಗೆ ಕಳುಹಿಸಿಕೊಟ್ಟರು. 1 ಸಮುವೇಲ 5ನೇ ಅಧ್ಯಾಯ 8ರಿಂದ 10ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಫಿಲಿಷ್ಟಿಯ ಪ್ರಭುಗಳೆಲ್ಲರನ್ನೂ ಕೂಡಿಸಿ ಇಸ್ರಾಯೇಲ್ ದೇವರ ಮಂಜೂಷವನ್ನು ಏನು ಮಾಡೋಣ ಎಂದು ಕೇಳಲು ಅವರು ಅದನ್ನು ಗತ್ ಊರಿಗೆ ಕಳುಹಿಸಬೇಕೆಂದು ನಿರ್ಣಯಿಸಿದರು. ಅವರು ಹಾಗೆಯೇ ಇಸ್ರಾಯೇಲ್ ದೇವರ ಮಂಜೂಷವನ್ನು ಅಲ್ಲಿಗೆ ಕಳುಹಿಸಿದರು. ಮಂಜೂಷವು ಅಲ್ಲಿ ಹೋದ ಮೇಲೆ ಯೆಹೋವನ ಹಸ್ತವು ಆ ಊರಿನವರಿಗೂ ಬಾಧಕವಾದುದರಿಂದ ಅಲ್ಲಿ ದೊಡ್ಡ ಗದ್ದಲವಾಯಿತು. ಯೆಹೋವನು ಊರಿನ ಚಿಕ್ಕವರಲ್ಲಿಯೂ ದೊಡ್ಡವರಲ್ಲಿಯೂ ಗಡ್ಡೆಗಳನ್ನು ಬರಮಾಡಿದನು. ಆದುದರಿಂದ ಅವರು ದೇವರ ಮಂಜೂಷವನ್ನು ಎಕ್ರೋನಿಗೆ ಕಳುಹಿಸಿದರು. ಅದು ಅಲ್ಲಿಗೆ ಬಂದಾಗ ಆ ಊರಿನವರು, ನೋಡಿರಿ, ನಮ್ಮನ್ನು ನಮಗೆ ಸೇರಿದವರನ್ನು ಕೊಲ್ಲುವುದಕ್ಕೋಸ್ಕರ ಇಸ್ರಾಯೇಲ್ ದೇವರ ಮಂಜೂಷವನ್ನು ಇಲ್ಲಿಗೆ ಕಳಿಸಿದ್ದಾರೆಂದು ಕೂಗಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ಅಗೌರವ ತೋರಿಸುತ್ತಿಲ್ಲ, ಆದರೆ ಎಲ್ಲರೂ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕುತ್ತಿದ್ದರು. ಕೊನೆಗೆ ಫಿಲಿಷ್ಟಿಯ ಪ್ರಭುಗಳು ಒಟ್ಟು ಸೇರಿ ಆ ಮಂಜೂಷವನ್ನು ತಿರುಗಿ ಇಸ್ರಾಯೇಲರಿಗೇನೆ ಕಳುಹಿಸಲು ತೀರ್ಮಾನಿಸಿದರು. ಫಿಲಿಷ್ಟಿಯರಿಗಿದ್ದ ಒಂದೇ ಪ್ರಶ್ನೆ, ಈ ಮಂಜೂಷವನ್ನು ಏನು ಮಾಡೋಣ ಎಂಬುದೇ. 1 ಸಮುವೇಲ 6ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುತ್ತೇವೆ: ಯೆಹೋವನ ಮಂಜೂಷವು ಫಿಲಿಷ್ಟಿಯರ ದೇಶದಲ್ಲಿ 7 ತಿಂಗಳಿದ್ದ ನಂತರ ಎಂಬುದಾಗಿ. ಪ್ರಿಯರೇ, ಇಲ್ಲಿಯೂ ಈ ಮಂಜೂಷವು ಬಿಸಿ ತುಪ್ಪದಂತಾಗಿತ್ತು. ಮಂಜೂಷವನ್ನು ದಾಗೋನನ ವಿಗ್ರಹದ ಬಳಿ ಇಟ್ಟಾಗ ವಿಗ್ರಹವು ಅಡ್ಡ ಬೀಳುತ್ತಿದ್ದು, ವಿಗ್ರಹದ ಮುಂಡದ ಭಾಗ ಮಾತ್ರ ಉಳಿಯುತ್ತಿತ್ತು. ಅದನ್ನು ಪೂಜಿಸಲು ಸಾಧ್ಯವಿರಲಿಲ್ಲ. ಆ ಮಂಜೂಷವನ್ನು ಗತ್ ಊರಿಗೆ ಕಳಿಸಿದರು. ಅವರಿಗೂ ಅದು ಬೇಡವಾಯಿತು. ಆಗ ಅದನ್ನು ಎಕ್ರೋನಿಗೆ ಕಳಿಸಿದರು. ಅವರಿಗೂ ಅದು ಬೇಡವಾಯಿತು. ಪ್ರೀತಿಯುಳ್ಳ ದೇವಜನರೇ, 1 ಸಮುವೇಲ 6ನೇ ಅಧ್ಯಾಯ 2ರಿಂದ 4 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಫಿಲಿಷ್ಟಿಯರು ಪೂಜಾರಿಗಳನ್ನು, ಕಣಿ ಹೇಳುವವರನ್ನು ಕರೆದು ಅವರಿಗೆ, ಯೆಹೋವನ ಮಂಜೂಷವನ್ನು ಏನು ಮಾಡಬೇಕು, ಅದನ್ನು ತಿರುಗಿ ಅದರ ಸ್ಥಳಕ್ಕೆ ಹೇಗೆ ಕಳುಹಿಸಬೇಕು ತಿಳಿಸಿರಿ ಅನ್ನಲು ಅವರು, ನೀವು ಇಸ್ರಾಯೇಲ್ ದೇವರ ಮಂಜೂಷವನ್ನು ಸುಮ್ಮನೆ ಕಳುಹಿಸಬಾರದು. ಪ್ರಾಯಶ್ಚಿತ್ತ ದ್ರವ್ಯದೊಡನೆ ಕಳುಹಿಸಿದರೆ ಮಾತ್ರ ಗುಣ ಹೊಂದುವಿರಿ. ಆತನ ಶಿಕ್ಷಾಹಸ್ತವು ನಿಮ್ಮನ್ನು ಬಾಧಿಸುತ್ತಿದ್ದಕ್ಕೆ ಕಾರಣವು ಗೊತ್ತಾಗುವುದು ಎಂದು ಹೇಳಿದರು. ಜನರು, ನಾವು ಪ್ರಾಯಶ್ಚಿತ್ತಾರ್ಥವಾಗಿ ಕಳುಹಿಸತಕ್ಕದೇನು ಎನ್ನಲು
ಅವರು, ನಿಮಗೂ ನಿಮ್ಮ ಪ್ರಭುಗಳಿಗೂ ಒಂದೇ ವಿಧ ವ್ಯಾಧಿ ಇರುವುದರಿಂದ ಪ್ರಭುಗಳ ಸಂಖ್ಯೆಗೆ ಸರಿಯಾಗಿ ಬಂಗಾರದ 5 ಗಡ್ಡೆಗಳನ್ನು ಇಲಿಗಳನ್ನು ಮಾಡಿಸಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಫಿಲಿಷ್ಟಿಯರು ಮಂಜೂಷವನ್ನು ಕಳುಹಿಸಿಬಿಡಲು ತೀರ್ಮಾನಿಸಿದರು. ಆದರೆ ಅದನ್ನು ಹೇಗೆ ಕಳುಹಿಸಬೇಕೆಂದು ಅವರಿಗೆ ತಿಳಿಯದಾಯಿತು. ಆದ್ದರಿಂದ ತಮ್ಮ ಪೂಜಾರಿಗಳನ್ನು, ಕಣಿ ಹೇಳುವವರನ್ನು ಕರೆಯಿಸಿ ವಿಚಾರಿಸಿದಾಗ ಅವರು ಕಾಣಿಕೆಗಳೊಡನೆ ಕಳುಹಿಸಬೇಕೆಂದು ಹೇಳಿದರು. ಮತ್ತು ಕಾಣಿಕೆ ಫಿಲಿಷ್ಟಿಯರ ನೀಚ ಸ್ವಭಾವವನ್ನು ತೋರಿಸುವಂಥದ್ದಾಗಿತ್ತು. ಫಿಲಿಷ್ಟಿಯರ ಕಾಣಿಕೆಯಲ್ಲಿ 5 ಚಿನ್ನದ ಗಡ್ಡೆಗಳು, 5 ಚಿನ್ನದ ಇಲಿಗಳು ಇದ್ದವು. 1 ಸಮುವೇಲ 6ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನ ಮಂಜೂಷವನ್ನು, ಚಿನ್ನದ ಇಲಿಗಳು, ಗಡ್ಡೆಗಳು ಉಳ್ಳ ಚಿಕ್ಕ ಪೆಟ್ಟಿಗೆಯನ್ನೂ ಬಂಡಿಯ ಮೇಲಿಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಂಡಿಯ ಮೇಲೆ ಅದನ್ನಿಟ್ಟರೆ ಅವರಿಗೇನು ಕೇಡು ಉಂಟಾಗಲಿಕ್ಕಿಲ್ಲ. ಯಾಕೆ ಗೊತ್ತೋ? ಅದಕ್ಕಿಂತ ಉತ್ತಮ ಮಾರ್ಗ ಅವರಿಗೆ ಹೊಳೆಯಲಿಲ್ಲ. ಈ ಕಾರ್ಯಕ್ಕಾಗಿ ದೇವರು ಅವರ ಮೇಲೆ ತಪ್ಪು ಹೊರಿಸಲಿಲ್ಲ. ಆದರೆ ಇಸ್ರಾಯೇಲರಿಗೆ ಪರಿಜ್ಞಾನವಿತ್ತು. ಆದ್ದರಿಂದ ಅವರು ಮಂಜೂಷದ ವಿಷಯ ನಡಕೊಂಡ ರೀತಿಗಾಗಿ ದೇವರು ಅವರನ್ನು ದಂಡಿಸ್ತಾನೆ. ಈ ವ್ಯತ್ಯಾಸ ಯಾಕೆ? ಯಾಕಂದರೆ ಇಸ್ರಾಯೇಲ್ಯರು ತಿಳುವಳಿಕೆಯಿದ್ದು ತಪ್ಪು ಮಾಡಿದ್ದರು. 1 ಸಮುವೇಲ 6ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಕೂಡಲೇ ಆ ಹಸುಗಳು ಬೆತ್ಷೆಮೆಷಿನ ಮಾರ್ಗವನ್ನು ಹಿಡಿದು ಕೂಗುತ್ತಾ ನೆಟ್ಟಗೆ ಮುಂದೆ ನಡೆದವು, ಎಡಬಲಕ್ಕೆ ತಿರುಗಲಿಲ್ಲ. ಫಿಲಿಷ್ಟಿಯ ಪ್ರಭುಗಳು ಬೆತ್ಷೆಮೆಷಿನ ಎಲ್ಲೆಯವರೆಗೂ ಅವುಗಳ ಹಿಂದೆ ಹೋದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಂಡಿಗೆ ಕಟ್ಟಿದ ಹಸುಗಳು ತಮ್ಮ ಸ್ವಾಭಾವಿಕ ರೀತಿಯಲ್ಲಿ ವಿರುದ್ಧವಾಗಿ ಹೋಗುತ್ತಿದ್ದವು. ಯಾಕಂದರೆ ಅವು ತಮ್ಮ ಕರುಗಳನ್ನು ಅಲ್ಲೇ ಬಿಟ್ಟು ಹೋಗುತ್ತಿದ್ದವು. ತಮಗಾದ ತೊಂದರೆಗಳು ಇಸ್ರಾಯೇಲ್ಯರ ದೇವರಿಂದಲೇ ಆದದ್ದೆಂದು ಫಿಲಿಷ್ಟಿಯರಿಗೆ ಇದರಿಂದ ಗೊತ್ತಾಯಿತು. 1 ಸಮುವೇಲ 6ನೇ ಅಧ್ಯಾಯ 13ರಿಂದ 15ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಬೆತ್ಷೆಮೆಷಿನವರು ಅಲ್ಲಿನ ತಗ್ಗಿನಲ್ಲಿ ಗೋಧಿಯ ಬೆಳೆಯನ್ನು ಕೊಯ್ಯುತ್ತಿದ್ದರು. ಅವರು ಕಣ್ಣೆತ್ತಿ ಯೆಹೋವನ ಮಂಜೂಷವನ್ನು ನೋಡಿ ಬಹು ಸಂತೋಷಪಟ್ಟರು. ಬಂಡಿಯು ಬೆತ್ಷೆಮೆಷಿನವನಾದ ಯೆಹೋಶುವನ ಹೊಲದಲ್ಲಿದ್ದ ದೊಡ್ಡ ಕಲ್ಲಿನ ಬಳಿಯಲ್ಲಿ ಬಂದು ನಿಲ್ಲಲು ಅವರು ಹೋಗಿ ಬಂಡಿಯ ಕಟ್ಟಿಗೆಗಳನ್ನು ಒಡೆದು ಅಗ್ನಿ ಮಾಡಿ ಆ ಹಸುಗಳನ್ನು ಯೆಹೋವನಿಗೋಸ್ಕರ ಆಹುತಿ ಕೊಟ್ಟರು. ಲೇವಿಯರು ಯೆಹೋವನ ಮಂಜೂಷವನ್ನು, ಚಿನ್ನದ ವಸ್ತುಗಳುಳ್ಳ ಚಿಕ್ಕ ಪೆಟ್ಟಿಗೆಯನ್ನು ಇಳಿಸಿ ಆ ದೊಡ್ಡ ಕಲ್ಲಿನ ಮೇಲಿಟ್ಟರು. ಬೆತ್ಷೆಮೆಷಿನವರು ಅದೇ ದಿವಸ ಯೆಹೋವನಿಗೆ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ಯರು ಫಿಲಿಷ್ಟಿಯರಿಂದ ತಮಗಾಗಿ ಏನನ್ನೂ ಸ್ವೀಕರಿಸಲಿಲ್ಲ. ಇದಕ್ಕಾಗಿ ಅವರನ್ನು ಶ್ಲಾಘಿಸಲೇಬೇಕಾಗಿದೆ. ಮುಂದಕ್ಕೆ ನಾವು 1 ಸಮುವೇಲ 6ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇದನ್ನೆಲ್ಲ ನೋಡಿದ ಮೇಲೆ ಫಿಲಿಷ್ಟಿಯರ 5 ಮಂದಿ ಪ್ರಭುಗಳು ಅದೇ ದಿವಸ ಎಕ್ರೋನಿಗೆ ಹಿಂದಿರುಗಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಂಜೂಷವು ಹಿಂದಕ್ಕೆ ಸ್ವೀಕರಿಸಲ್ಪಟ್ಟದ್ದನ್ನು ಫಿಲಿಷ್ಟಿಯರು ನೋಡಿದರು. ತಮ್ಮ ಕೈಯಿಂದ ಅದು ಹೋದದಕ್ಕಾಗಿ ಅವರಿಗೆ ಸಂತೋಷವಾಯಿತು. ಈಗ ಮಂಜೂಷವು ಇಸ್ರಾಯೇಲ್ಯರಿಗೆ ತಿರುಗಿ ಬಂದಾಗ ಕೂಡಲೇ ಅವರಿಗೆ ತೊಂದರೆಗಳು ಪ್ರಾರಂಭವಾದವು. 1 ಸಮುವೇಲ 6ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿರಿ. ಬೆತ್ಷೆಮೆಷಿನವರು ಯೆಹೋವನ ಮಂಜೂಷದಲ್ಲಿ ಹಣಕ್ಕಿ ನೋಡಿದ್ದರಿಂದ ಯೆಹೋವನು ಅವರಲ್ಲಿ 70 ಮಂದಿಯನ್ನು ಸಾಯಿಸಿದನು. ಇದಲ್ಲದೆ 50,000 ಜನರು ಮರಣ ಹೊಂದಿದರು. ಯೆಹೋವನು ತಮ್ಮಲ್ಲಿ ಮಹಾನಾಶನವನ್ನುಂಟು ಮಾಡಿದ್ದರಿಂದ ಬೆತ್ಷೆಮೆಷಿನವರು ಗೋಳಾಡಿ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಖಂಡಿತವಾಗಿ ನಿಷೇಧಿಸಿದ ಕಾರ್ಯವನ್ನು ಬೆತ್ಷೆಮೆಷಿನವರು ಮಾಡಿದರು. ಮಂಜೂಷವು ಪಾಳೆಯದ ಪರಿಶುದ್ಧ ಸ್ಥಳದಲ್ಲಿ ಇರಿಸಲ್ಪಡಬೇಕಾಗಿತ್ತು. ಅದನ್ನು ಮಹಾಯಾಜಕನು ಮಾತ್ರ ನೋಡಬಹುದಿತ್ತು. ಅದೂ ಕೂಡ ವರ್ಷಕ್ಕೊಂದು ಸಾರಿ ಮಾತ್ರ ಅವನಿಗೆ ಅಲ್ಲಿಗೆ ಪ್ರವೇಶವಿರುತ್ತಿತ್ತು. ಮಂಜೂಷವನ್ನು ಹೊತ್ತು ಸಾಗಿಸುವಾಗ ಅದು ಅರಣ್ಯ ಪ್ರಯಾಣದಲ್ಲಿರುತ್ತಿದ್ದರಿಂದ ಅದನ್ನು ಬಹು ಜಾಗ್ರತೆಯಿಂದಲೂ ಗೌರವಪೂರ್ವಕವಾಗಿಯೂ ಮುಚ್ಚುತ್ತಿದ್ದರು. ಫಿಲಿಷ್ಟಿಯರಿಗೆ ಈ ಸತ್ಯ ಗೊತ್ತಿರಲಿಲ್ಲ, ಆದರೆ ಇಸ್ರಾಯೇಲ್ಯರಿಗೆ ಚೆನ್ನಾಗಿ ತಿಳಿದಿತ್ತು. 1 ಸಮುವೇಲ 6ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಅಗಮ್ಯ ದೇವನಾದ ಯೆಹೋವನ ಮುಂದೆ ಯಾರು ನಿಂತಾರು? ಇನ್ನು ಮೇಲೆ ಈತನು ಹೋಗತಕ್ಕ ಸ್ಥಳವಾವದು ಎಂದು ಮಾತಾಡಿಕೊಂಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಮಂಜೂಷದೊಳಗೆ ಇಣಿಕಿ ನೋಡಬಾರದನ್ನು ನೋಡಿದರೆಂದಲ್ಲ. ಅದು ವಿಶೇಷವಾದದಲ್ಲ. ಮಂಜೂಷ ಒಂದು ಪೆಟ್ಟಿಗೆ ಆಗಿತ್ತು, ಅದು ಅಷ್ಟೇ ಆಗಿತ್ತು. ಆದರೆ
ಮಹಾಪರಿಶುದ್ಧ ಸ್ಥಳದಲ್ಲಿರಿಸಿದ್ದ ಮಂಜೂಷದ ಬಳಿಯಲ್ಲೇ ದೇವರು ತನ್ನ ಜನರನ್ನು ಸಂಧಿಸುತ್ತಿದ್ದನು. ಆದರೆ ಈಗ ಆತನು ಅವರನ್ನು ಸಂಧಿಸುತ್ತಿರಲಿಲ್ಲ. ಅವರು ಆತನಿಂದ ದೂರ ಹೋಗಿದ್ದರು. ಅವರು ತಿರುಗಿ ಬಿದ್ದದ್ದು ಹಾಗೂ ಅವರ ದೇವದೂಷಣೆಯು ಅವರ ಅವಿಧೇಯತೆಯಿಂದ ಪ್ರಕಟವಾಗುತ್ತಿತ್ತು. ಈ ಕಾರಣಕ್ಕಾಗಿ ದೇವರು ಅವರ ಮೇಲೆ ದಂಡನೆಯನ್ನುಂಟು ಮಾಡಿದನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು 1 ಸಮುವೇಲ 6ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಕಿರ್ಯಾತ್ಯಾರೀಮಿನವರ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ, ಫಿಲಿಷ್ಟಿಯರು ಯೆಹೋವನ ಮಂಜೂಷವನ್ನು ಕಳಿಸಿದ್ದಾರೆ, ನೀವು ಬಂದು ಅದನ್ನು ತೆಗೆದುಕೊಂಡು ಹೋಗಿರಿ ಎಂದು ಹೇಳಿಸಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ಮೂಢನಂಬಿಕೆಯ ರೀತಿಯಲ್ಲಿ ಅವರು ಮಂಜೂಷವನ್ನು ಕಳುಹಿಸಿಬಿಡಲು ಯೋಚಿಸಿದರು. ಅವರು ಕಿರ್ಯಾತ್ಯಾರೀಮಿನವರಿಗೆ, ನೀವು ಬಂದು ಇದನ್ನು ತೆಗೆದುಕೊಂಡು ಹೋಗಿರಿ ಎಂದು ಹೇಳಿ ಕಳುಹಿಸಿದರು. ಅಂದರೆ ಇಸ್ರಾಯೇಲರಿಗೆ ಮಂಜೂಷವನ್ನು ಸ್ವೀಕರಿಸಲು ಮನಸ್ಸಿರಲಿಲ್ಲ. ದೇವರ ಜನರು ಆತನ ಬಳಿಗೆ ಹಿಂತಿರುಗಲು ಸಿದ್ಧರಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಕೇಳಿದ್ದೇವೆ. ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ. ನಾವು ನಮ್ಮ ಜೀವಿತದಲ್ಲಿ ಆತನ ಬಳಿಗೆ ಬಂದಿದ್ದೇವೆಯೋ ಅಥವಾ ನಮಗೆ ಇಷ್ಟ ಬಂದ ಹಾಗೆ ನಮ್ಮ ಜೀವಿತವನ್ನು ನಾವು ಜೀವಿಸ್ತಾ ಇದ್ದೇವೆಯೋ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಆದ್ದರಿಂದ ಈ ಕೃಪಾ ಸಮಯದಲ್ಲಿ ನಮ್ಮ ಜೀವಿತವನ್ನು ದೇವರ ಹಸ್ತಕ್ಕೆ ಕೊಟ್ಟವರಾಗಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಆತನ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ವೀಕ್ಷಕರೇ, ಮೂಢನಂಬಿಕೆಯು ಆತ್ಮಿಕ ಮಾರ್ಗವಲ್ಲ. ಹೆಚ್ಚಿನ ಸಮಯದಲ್ಲಿ ನಾವು ಆತನ ಮಹಿಮೆಯಲ್ಲಿ ನಡೆಯದೆ ನಮ್ಮ ಆಚಾರ, ವಿಚಾರ, ಸಂಸ್ಕಾರ ಇದರಲ್ಲಿ ನಂಬಿಕೆ ಇಟ್ಟು ಜೀವಿಸ್ತಾ ಇದ್ದೇವೆ. ಹೌದಲ್ವೇ? ಪ್ರಿಯರೇ, ನಮ್ಮನ್ನು ಸುತ್ತುವರಿದ ಮೂಢನಂಬಿಕೆ, ಲೌಕಿಕ ವಿಚಾರಗಳಿಂದ ಬಿಡುಗಡೆ ಹೊಂದಲು ದೇವರು ಕೊಟ್ಟ ಅವಕಾಶವನ್ನು ಉಪಯೋಗಿಸಿಕೊಂಡು ಇಂದಿನಿಂದ ಮಹಾಯಾಜಕನಾದ ಏಲಿಯ ಮಕ್ಕಳಂತೆ ದುಷ್ಟರಾಗಿರದೆ ದೇವರ ಮಕ್ಕಳಾಗಿ ಜೀವಿಸಿ ದೇವರನ್ನು ಘನಪಡಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೀ, ಅದಕ್ಕಾಗಿ ಸ್ತೋತ್ರ. ಓ ಕರ್ತನೆ, ಎಲಿಯನ ಒಂದು ಜೀವಿತವನ್ನು ನಮ್ಮ ಮುಂದೆ ನೀನು ಇಟ್ಟಿದ್ದಿ. ಆತನು ತನ್ನ ಮಕ್ಕಳನ್ನು ದಂಡಿಸದೆ ಇಷ್ಟಾನುಸಾರವಾಗಿ ಬೆಳೆಸಿದನು. ಆ ರೀತಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ಬೆಳೆಸದೆ ಈ ವಾಕ್ಯಗಳನ್ನು ಕೇಳ್ತಿರುವಂಥ ನಮ್ಮ ಪ್ರಿಯ ವೀಕ್ಷಕರು ಕೂಡ ತಮ್ಮ ಮಕ್ಕಳನ್ನು ದೇವರ ಭಯಭಕ್ತಿಯಲ್ಲಿ ಸರಿಯಾದ ಮಾರ್ಗದ ಶಿಕ್ಷಣದಲ್ಲಿ ಬೆಳೆಸುವಂತೆ ಕೃಪೆ ಮಾಡು. ನಿನ್ನ ಪರಲೋಕದ ಕೃಪೆಯನ್ನು ಅತ್ಯಧಿಕವಾಗಿ ಅನುಗ್ರಹಿಸಿ ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಈ ಕಾರ್ಯಕ್ರಮದಿಂದ ದೇವರ ಆಶೀರ್ವಾದ ಹೊಂದಿಕೊಂಡ ನೀವು ಎಷ್ಟು ಜನರಿಗೆ ಇದನ್ನು ತಿಳಿಸಿದ್ದೀರಿ? ಇನ್ನು ಯಾರಿಗೂ ತಿಳಿಸ್ಲಿಲ್ವೋ? ದಯಮಾಡಿ ಇತರರಿಗೆ ತಿಳಿಸಿರಿ. ತಪ್ಪದೇ ಕರೆ ಮಾಡಿರಿ. ಮುಂದಿನ ಅಧ್ಯಯನಕ್ಕಾಗಿ ಸಿದ್ಧರಾಗಿರಿ. ವಂದನೆಗಳು.